ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ಇದು ನನ್ನ ಫಂಕ್ಷನ್ಗೆ ಹೋಗ್ತಾ ಇದೆ ವಿಡಿಯೋ. ಹೀಗೆ ಸಿಂಪಲಾಗಿ ರೆಡಿಯಾಗಿದೆ. ಎಂಗೇಜ್ಮೆಂಟ್ದು ನನ್ನ ತಂಗಿದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗ್ತಾ ಇದೆ. ಅಂದರೆ ಸಿಂಪಲ್ ಫಂಕ್ಷನ್ ಅಂತ ಅಂದ್ಕೊಂಡೆ. ರೆಡಿಯಾಗಿದ್ದೆ, ಸ್ಕೂಲ್ಗೆಲ್ಲ ಹೋಗಿದ್ರು ನನ್ನ ಮಗಳು. ಅಪ್ಪ ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ. ಅಲ್ಲಿಂದ ಆಂಟಿ ಮನೆಗೆ ಹೋದ್ವಿ. ಆ್ಯಕ್ಚುಲಿ ಇದು ಎಂಗೇಜ್ಮೆಂಟ್ ಎಲ್ಲ ಹೂ ಮುಡಿಸೋ ಶಾಸ್ತ್ರ ಅಂತ ಅಂದ್ಕೊಂಡ್ವಿ. ಬಟ್ ಅದು ಎಂಗೇಜ್ಮೆಂಟ್ ಥರನೇ ಆಗೋಯ್ತು. ಏಕೆಂದರೆ ತುಂಬ ಗ್ಯಾಪ್ ಇರಲಿಲ್ಲ ಮದುವೆಗೆ. ಹಾಗಾಗಿ ಇನ್ನು ಎಂಗೇಜ್ಮೆಂಟು ಪೆಂಡಿಂಗ್ ಆಗುತ್ತೆ ಅಂತ ಹುಡುಗರ ಮನೆ ಕಡೆಯವರು ಎಂಗೇಜ್ಮೆಂಟೇ ಮಾಡ್ಕೊಬರೋಣ ಇದನ್ನೇ ಅಂತ ಅಂದ್ಕೊಂಡು ಅದನ್ನೇ ಬೇಗ ಸಡನ್ ಪ್ಲ್ಯಾನ್ ಆಯಿತು. ಹಾಗಾಗಿ ಇದು ಸಿಂಪಲ್ ಆಗಿ ಆಯಿತು, ತುಂಬಾ ಚೆನ್ನಾಗಾಯಿತು. ಇವರೆಲ್ಲ ನನ್ನ ಕಸಿನ್ಸ್, ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ರು. ಹಾಗಾಗಿ ಹೂ ಮುಡ್ಸೋದೇನು ಅಂದರೆ ಅದೊಂದು ರಿಂಗ್ ಹಾಕೋದೊಂದು ಮುಗ್ದೋದ್ರೆ ಅದು ಎಂಗೇಜ್ಮೆಂಟ್ ಥರ ಆಗುತ್ತೆ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಆಯಿತು. ಇದು ಹುಡುಗನ ತಮ್ಮ. ಇವರೆಲ್ಲ ನನ್ನ ಕಸಿನ್ ಸಿಸ್ಟರ್ಸು. ತುಂಬಾ ಖುಷಿ ನನಗೆ ಎಲ್ಲರನ್ನೂ ಮೀಟ್ ಮಾಡಿದೆ. ಯಾಕೆಂದರೆ ಅಮ್ಮಂಗೆ ಅಕ್ಕ ತಂಗಿರು 7 ಜನ ಇರೋದ್ರಿಂದ ನಾವು ತುಂಬ ಜನ ಇದ್ದೀವಿ, ಮೊಮ್ಮಕ್ಕಳುಗಳು. ಹಾಗಾಗಿ ಎಲ್ಲರೂ ಖುಷಿಯಾಗಿ ಅಂದರೆ ಒಂದು ಕಡೆ ಸೇರಿದ್ರಂತೂ ಗಿಜಿ ಅಂತ ಇರ್ತೀವಿ. ಒಂಥರ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಎಲ್ಲ ಬೇಗ ಅಂದರೆ ಎಲ್ಲರೂ ಹೋಗ್ಬಿಟ್ರೆ ಮಾತಾಡ್ತಾನೆ ಇರ್ತೀವಿ ಎಲ್ಲರೂ. ಹಾಗೆ ತುಂಬ ಚೆನ್ನಾಗಿ ಅನಿಸ್ತು ಎಲ್ಲರೂ ಸಿಕ್ಕಿದ್ದು. ಹಾಗಾಗಿ ಇಲ್ಲಿ ಫಸ್ಟು ಹಿರಿಯರು ಒಪ್ಪು ಮಾತು ತಗೋತಾರಲ್ಲ ಅದನ್ನು ತಗೋತಾ ಇದ್ದಾರೆ. ಇವರು ನಮ್ಮ ಫಸ್ಟ್ ದೊಡ್ಡಪ್ಪ, ಅಂದರೆ ಅಮ್ಮನ ಫಸ್ಟು ಅಕ್ಕನ ಗಂಡ ಭಾವ. ಇವರು ನಮ್ಮ ಮನೇಲಿ ಒಂಥರ ಅಪ್ಪ ಅಮ್ಮನ ಥರನೇ. ಈಗ ಅವರೆಲ್ಲ ಅಂದರೆ ಅಜ್ಜಿ ತಾತ ಇಲ್ವಲ್ಲ, ಹಾಗಾಗಿ ಇವರು ನಮ್ಮ ಆಂಟಿ ಮತ್ತು ಅಂಕಲ್ ಇವ್ರದ್ದೇ ಮಗಳವಳು. ನಮಗೆ ತುಂಬ ಖುಷಿ. ತುಂಬ ದಿನ ಆಗಿತ್ತು ಮದುವೆಲಿ ಹಿಂಗೆ ಓಡಾಡೋದೆಲ್ಲ. ಇನ್ನು ನಂದೆಲ್ಲ ಆದಮೇಲೆ ಇನ್ನು ಯಾರ್ದು ಮದುವೆ ಆಗಿರಲಿಲ್ಲ, ಇವ್ರದ್ದೇ. ಹಾಗಾಗಿ ತುಂಬ ದಿನ ಆಗಿತ್ತು ಮದುವೆಲಿ ಈ ಥರ ಓಡಾಡೋದೆಲ್ಲ. ತುಂಬಾ ಖುಷಿ ಆಯಿತು. ಈ ಕಡೆ ಇರೋರು ಬ್ಲೂ ಸ್ಯಾರಿ, ಅವ್ರ ಹುಡುಗನ ಅಮ್ಮ. ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು. ಇಲ್ಲಿ ಇವಾಗ ಒಪ್ಪನ ಮಾತೆಲ್ಲ ಆದಮೇಲೆ ಹಿರಿಯರದು ಆಶೀರ್ವಾದ ತೊಗೊಂಡು ಹುಡುಗಿ ಕೂತ್ಕೋತಾಳದು. ಹುಡುಗಂಗೇನು ಇದರಲ್ಲಿ ಶಾಸ್ತ್ರ ಆ ಥರ ಎಲ್ಲ ಮಾಡಲ್ಲ, ಹುಡುಗಿಗಷ್ಟೇ ಮಾಡೋದು. ಇವಳು ನನ್ನ ತಂಗಿ, ಇದು ನಮ್ಮ ದೊಡ್ಡಪ್ಪ ನೋಡಿ, ಅವರು ಹುಡುಗಿ ತಾತ. ಹೀಗಾಗಿ ಈ ಥರ ಆಯಿತು. ಇವಳು ಅಶ್ವಿನಿ ಅಂತ, ನಾವು ಸೋನು ಅಂತ ಕರಿತೀವಿ. ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಇವ್ರ ಮನೆಯದು ಫಸ್ಟ್ ಮದುವೆ ಫಂಕ್ಷನ್ ಆಗಿದೆ. ಎಲ್ಲರಿಗೂ ಖುಷಿ ಇತ್ತು. ಅಂದರೆ ಫಸ್ಟ್ ಮದುವೆ ಆಗಿರೋದ್ರಿಂದ ಅವ್ರಿಗೊಂಥರ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅವ್ರಿಗೂ. ಫಸ್ಟ್ ಅಲ್ವಾ ಎಕ್ಸ್ಪೀರಿಯೆನ್ಸ್, ಒಂಥರ ಖುಷಿ ಇರುತ್ತಲ್ವ. ಹಾಗಾಗಿ ಎಲ್ಲರೂ ಕೂಡ ಖುಷಿ ಆಯಿತು, ಒಂಥರ ಚೆನ್ನಾಗಾಯಿತು ಎಲ್ಲ. ಈ ಥರ ಎಲ್ಲ ಶಾಸ್ತ್ರ ಎಲ್ಲ ನಮ್ಮ ಕಡೆ ಮಾಡ್ತಾರೆ. ಹಾಗಾಗಿ ಮೊದಲು ತುಂಬಿ ಮಾಡಿ ಆಮೇಲೆ ಮತ್ತೆ ಹುಡುಗ ಹುಡುಗಿ ನಿಲ್ಲಿಸಿ ರಿಂಗ ಹಾಕ್ಸೋದು. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಕೂಡ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ಎಲ್ಲರೂ ಸಿಕ್ಕಿ. ಆ್ಯಕ್ಚುಲಿ ನನ್ನ ಮಗಳು ತುಂಬಾ ಮಿಸ್ ಮಾಡಿದ್ಲು, ಯಾಕೆಂದರೆ ಅವಳಿಗೂ ತುಂಬ ಇಷ್ಟ ಎಲ್ಲರ ಜೊತೆ ಮಾತಾಡ್ಕೊಂಡು ಇರೋಕ್ಕೆ ಅಂತ. ನಾನು ಇದು ಹೂ ಮಾಡಿಸೋದಲ್ವ, ಏನಕ್ಕೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಮಾಡಿದಾಗ ಹೋದ್ರೆ ಆಯಿತು ಅಂದ್ಬಿಟ್ಟು ನಾನು ಅವಳನ್ನ ಸ್ಕೂಲ್ ಕಳಿಸ್ಬಿಟ್ಟೆ. ಬಟ್ ಇಲ್ಲಿ ಬಂದಾಗ ಅದು ಟ್ವಿಸ್ಟ್ ಆಯಿತು, ಇದೊಂದಲ್ವ ಅಂದ್ಬಿಟ್ಟು ತಕ್ಷಣ ರಿಂಗೆಲ್ಲ ಇದು ಮಾಡಿ ಹಿಂದಿನ ದಿನವೇ ಮಾಡ್ಕೊಂಡಿದ್ವಿ, ಬೇಗ ನೈಟ್ ಹೇಳಿದ್ವಿ ಅಂತ ಅಂದರು. ಹಾಗಾಗಿ ಅಮ್ಮ ಹೇಳಿದ್ರು, ಇನ್ನು ರಿಂಗ್ ಒಂದೇ ಅಲ್ವಾ, ಅದಕ್ಕೆ ಅದನ್ನೊಂದು ಮಾಡಿಕೊಂಡ್ರು. ನೆಕ್ಸ್ಟ್ ಡೇ ಮದುವೆ ಅಲ್ವಾ, ಗ್ಯಾಪ್ ಇಲ್ವಲ್ಲ ಮತ್ತೆ ಎಂಗೇಜ್ಮೆಂಟ್ ಮಾಡೋಕ್ಕೆ ಅಂತ ಹೇಳಿದ್ರು ಅಂತ ಅಮ್ಮ ಅಂದ್ರಲ್ಲಿ ಹೋಗ್ಮೇಲೆ ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಇನ್ನು ಮದುವೆಗೆ ಹೋಗ್ತೀವಲ್ಲ ಅಂದ್ಬಿಟ್ಟು. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಬಂದಿದ್ದರೆ. ಎಲ್ಲರೂ ಕೂಡ ಕೇಳ್ತಾಯಿದ್ರು ಯಾಕೆ ಬಂದಿಲ್ಲ ಅಂತ. ಆಮೇಲೆ ಮತ್ತೆ ಅವಳು ಸ್ಕೂಲ್ ಟೈಮ್ಗೆ ನಾನು ಹೋಗಬೇಕಿತ್ತು. ಹಾಗಾಗಿ ನಾನು ಜಾಸ್ತಿ ಹೊತ್ತು ಇರೋಕ್ಕೂ ಆಗಲಿಲ್ಲ. ಊಟ ಎಲ್ಲ ಮುಗಿಸಿ ಬೇಗ ಹೋಗೋಣ ಅಂತ ಹೋಗ್ತಾಯಿದ್ದೆ. ಬಟ್ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಮಾತಾಡ್ಕೊಂಡು ಇದ್ಬಿಟ್ರೆ ನಾನಂತೂ ಎಲ್ಲರ ಜೊತೆ ಅಲ್ಲೇ ಇದ್ಬಿಡ್ತೀನಿ. ಹೀಗೆ ಎಲ್ಲರೂ ಕೂಡ ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆ ಏನಂದರೆ ತಾಯಿಂದಿರು ಮಾಡೋಂಗಿಲ್ಲ, ಇನ್ನು ಸೋದರತ್ತೆ ಆ ಥರ ಎಲ್ಲರೂ ಶಾಸ್ತ್ರ ಮಾಡ್ತಾರೆ. ತಾಯಿಂದಿರು ಮಾತ್ರ ಮಾಡಲ್ಲ ಅಷ್ಟೇ. ಅವರು ಫಸ್ಟು ಅದೆಲ್ಲ ಮಾಡಬಾರ್ದು ಅಂತ ನಮ್ಮ ಕಡೆ ತಾಯಿಂದಿರು ಮಾಡಲ್ಲ. ಇನ್ನೆಲ್ಲರೂ ಕೂಡ ಅಕ್ಕ ಇರ್ಬೋದು, ಬೇರೆ ಎಲ್ಲರೂ ಮಾಡ್ತಾರೆ ಇದನ್ನು. ಸೋದರತ್ತೆ ಅಕ್ಕಂದಿರು ಬೇರೆ ಯಾರು ಬಂದಿರ್ತಾರೆ ಅವರೆಲ್ಲ ಮಾಡ್ಬೋದು ನಮ್ಮ ಕಡೆ. ಹಾಗಾಗಿ ಚಿಕ್ಕಮ್ಮ ದೊಡ್ಡಮ್ಮ ಯಾರು ಕೂಡ ಮಾಡಿಲ್ಲ, ಅವರು ತಾಯಿ ಸಂಬಂಧ ಅಂತ. ಇಲ್ಲಿ ಅವರು ಸೀರೆ ಕೊಟ್ಟರು ಗಂಡನ ಮನೆಯವರು. ಆ ಸೀರೆ ಎಲ್ಲ ಹಾಕ್ಕೊಂಡ್ಮೇಲೆ ರಿಂಗನ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ನೋಡಿ, ಈ ಥರ ಅತ್ತೆ ಅಂದರೆ ಅವ್ರ ಅಮ್ಮ, ಮದುವೆ ಹುಡುಗನ ಅಮ್ಮ ಇದ್ದಾರಲ್ಲ, ಅವರು ಈ ಥರ ಶಾಸ್ತ್ರ ಅಂದರೆ ಸಿಂಪಲ್, ತುಂಬ ಏನು ಅವರು ಮಾಡಲ್ಲ. ಈ ಥರ ಮಾಡಿ ಆಶೀರ್ವಾದ ಮಾಡಿ ಅವ್ರಿಗೆ ತಂದಿರೋ ಗಿಫ್ಟ್ನೆಲ್ಲ ಕೊಟ್ಟು ಅದನ್ನು ಎಕ್ಸ್ಟ್ರಾ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಮತ್ತೆ ಹುಡುಗ ಹುಡುಗಿಗೆ ರಿಂಗ್ ಹಾಕೋದು. ನೋಡಿ, ಈ ಥರ ಥರ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಗಲಿ ಅಂತ. ನೆಕ್ಸ್ಟು ಈ ಸ್ಯಾರಿ ಹಾಕೊಂಡ್ಬಂದು ತುಂಬಾ ಚೆನ್ನಾಗಿತ್ತು, ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಕೂಡ ಹಾಕ್ಸ್ಕೊಂಡಿದ್ಲು. ತುಂಬಾ ಚೆನ್ನಾಗಾಯಿತು. ನೋಡಿ, ಈ ಥರ ಸಿಂಪಲ್ಲಾಗಿ ಹುಡುಗ ಹುಡುಗಿಗೆ ಈ ಥರ ಅರಿಶಿನ ಕುಂಕುಮ ಇಟ್ಟು ಹುಡುಗಿಗೆ, ಆಮೇಲೆ ಅವ್ರಿಗೆ ರಿಂಗ್ ಹಾಕೋದು.
ತುಂಬಾ ಚೆನ್ನಾಗಾಯಿತು. ಸಿಂಪಲ್ ಅಂತ ಅನಿಸ್ಲೇ ಇಲ್ಲ. ನಾರ್ಮಲ್ ಎಂಗೇಜ್ಮೆಂಟ್ ಆಗುತ್ತಲ್ಲ ಹಾಗೆ ಕೂಡ ಆಯಿತು. ಹೂ ಮುಡ್ಸೋ ಶಾಸ್ತ್ರ ಥರ ಏನು ಅನಿಸ್ಲಿಲ್ಲ. ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಅವರಿಬ್ಬರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀವಿ. ಎಲ್ಲರೂ ಕೂಡ ಬ್ಲೆಸಸ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಮದುವೆದು ವಿಡಿಯೋ ಇದೆ, ಅದು ಕೂಡ ಹಾಕ್ತೀನಿ. ಯಾಕೆಂದರೆ ಒಂದೊಂದು ಇರುತ್ತಲ್ವ, ತಕ್ಷಣ ಹಾಕೋದಿರಬಾರ್ದು. ಅಂದರೆ ಅವ್ರಿಗೂ ಇರುತ್ತೆ ಪ್ರೈವಸಿ, ಯಾಕೆಂದರೆ ಅವರು ಫೋಟೋಸ್ ಎಲ್ಲ ಹಾಕ್ಕೊಂಡಿರಲ್ಲ, ಏನೋ ಇದು ಮಾಡಿರಲ್ಲ. ಅದಕ್ಕೋಸ್ಕರ ನಾನು ತುಂಬ ಲೇಟಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಆಮೇಲೆ ಈ ಥರ ಎಲ್ಲ ಮದುವೆ ಎಂಗೇಜ್ಮೆಂಟ್ ಆದಮೇಲೆ ಬೇಗ ಹಾಕೋದು ಒಂಥರ ಅವ್ರಿಗೂ ಇಷ್ಟ ಇರುತ್ತೋ ಇರಲ್ವೋ ಗೊತ್ತಿರಲ್ಲ. ಆಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಲಿಲ್ಲ ಅಷ್ಟೇ. ಇದು ನೆಕ್ಸ್ಟ್ ಮದುವೆ ವಿಡಿಯೋ ಇದೆ, ಅದನ್ನು ಕೂಡ ನಾನು ಆದಷ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ನಂದೊಂದು ನ್ಯೂಸ್ ಇದೆ, ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು. ಹಾಗಾಗಿ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಮಾಡಬೇಕು ನಿಮಗೆ ಶೇರ್ ಅಂತ, ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್ ನ್ಯೂಸ್, ನಿಮಗೆ ಶೇರ್ ಮಾಡ್ತೀನಿ ನಾನು. ಹೀಗೆ ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ವಿ. ಈಗ ನೋಡಿ ಎಲ್ಲರೂ ಅಕ್ಕ ತಂಗಿರು ನಿಂತಿದ್ದೀವಿ. ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್, ನಮ್ಮ ಅಕ್ಕನೂ ಮಿಸ್ಸಿಂಗ್. ಇಲ್ಲಿ ದೊಡ್ಡಮ್ಮ ಎಲ್ಲ ಇದ್ದಾರೆ. ಎಲ್ಲರ ಜೊತೆನೂ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಬೇಗ ಊಟ ಮಾಡ್ಕೊಂಡು ಹೊರಡೋಣ ಅಂತ ನಾನು ಹಾಗೆ ಎಲ್ಲರ ಜೊತೆನೂ ಯಾರ್ಯಾರು ಸಿಕ್ಕಿದ್ರು ಎಲ್ಲರ ಜೊತೆನೂ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ನಮ್ಮ ಅಕ್ಕಂದಿರು ಎಲ್ಲರೂ ಇದ್ದಾರೆ, ಅವ್ರ ಮಕ್ಕಳು ಕೂಡ ಬಂದಿರೋ, ಅವಳ ಆಫೀಸ್ ಕೂಡ ಇತ್ತು. ಇಲ್ಲಿ ಅಮ್ಮ ದೊಡ್ಡಮ್ಮಂದಿರು ಎಲ್ಲರೂ ಇದ್ದಾರೆ, ಚಿಕ್ಕಮ್ಮಂದಿರೆಲ್ಲ ಒಟ್ಟಿಗೆ ಇಟ್ಟು ಫೋಟೋ ತೆಗ್ಸಿದ್ದು. ತುಂಬಾ ಖುಷಿ ನನಗೆ. ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋದಂದ್ರೆ ನಂಗೆ ತುಂಬ ಖುಷಿ. ಏನಾರು ಆಗಲಿ ಒಂದು ಟೈಮಲ್ಲಿ ಸಿಕ್ಕಿ ಮಾತಾಡ್ಕೊಂಡಿರ್ತಿಲ್ಲ, ಅದೊಂಥರ ಖುಷಿ. ಅದೆಲ್ಲ ಮತ್ತೆ ಸಿಗಲ್ಲ. ಹಾಗಾಗಿ ಇಲ್ಲಿ ಊಟ ಕೂಡ ನಾವು ಮಾಡಿಕೊಂಡು ಬೇಗ ಹೊರಡೋಣ ಅಂತ ಇದು ಮಾಡಿದೆ. ಅಮ್ಮ ಹಂಗೂ ಅಪ್ಪನ ಹತ್ರ ಬಿಡ್ತೀನಿ ಅಂದರೆ ಇನ್ನು ಮತ್ತೆ ಹೋಗಿ ಬಿಡೋದೆಲ್ಲ ಏನಕ್ಕೆ ಅಂತ ನಾನು ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ನೆಕ್ಸ್ಟ್ ನಮ್ಮ ಭಾವ ಕೂಡ ಅವರು ಡ್ಯೂಟಿ ಮುಗಿಸ್ಕೊಂಡು ಅವರು ಬಂದಿದ್ರು. ಇವ್ರು ಲಾಯರು, ಇವ್ರದ್ದು ಕೂಡ ಮಾತಾಡ್ಸ್ಕೊಂಡು ಎಲ್ಲ ಊಟ ಮಾಡ್ತಿದ್ರು ಮಾತಾಡ್ಸ್ಕೊಂಡು ನಾನು ಆಟೋ ಹತ್ಕೊಂಡು ಬಂದುಬಿಟ್ಟೆ. ಇನ್ನು ನನ್ನ ಮಗಳು ಎಲ್ಲೋಗಿದೆ ಅಂತ ಇದು ಮಾಡ್ತಾಳೆ ಅಂತ, ಹಾಗಾಗಿ ಅವಳು ಸ್ಕೂಲ್ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಾನು ಮನೇಲಿ ಇದ್ಬಿಡ್ಬೇಕು. ಹೀಗೆ ನೀವು ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ.